ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕಡೆಗೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನೊಂದು ಕಡೆಗೆ ಸಿಜೆ ರಾಯ್ ಅವರ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಂತೆ ಮತ್ತು ಕೊನೆಯ ದಿನಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈಗ ಸಿಜೆ ರಾಯ್ ಸಾವಿನ ಅಸಲಿ ಸತ್ಯವನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಮಾನಸಿಕ ಒತ್ತಡದಿಂದ ಉದ್ಯಮಿ ಸಿಜೆ ರಾಯ್ ಬಳಲ್ತಾ ಇದ್ರ ಅನ್ನುವಂತಹ ಪ್ರಶ್ನೆ. ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿಜೆ ರಾಯ್ ಚಿಕಿತ್ಸೆ ಪಡಿತಾ ಇದ್ದ ವೈದ್ಯರ ಸಂಪರ್ಕಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಾಯ್ ಯಾರನ್ನು ಕನ್ಸಲ್ಟ್ ಮಾಡ್ತಾ ಇದ್ರು ಆ ವೈದ್ಯರ ಹತ್ರ ರಾಯ್ ಕಾನ್ವರ್ಸೇಷನ್ ಆಗಬೇಕಾದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು, ಮೈಂಡ್ ಸೆಟ್ ಯಾವ ರೀತಿ ಇತ್ತು, ಪ್ರೆಷರ್ ಇತ್ತಾ ಅಥವಾ ಡಿಪ್ರೆಷನ್ ಸಿಂಪ್ಟಮ್ಸ್ಗಳು ಕಾಣ್ತಾ ಇತ್ತಾ ಅಥವಾ ಯಾರಾದರೂ ಹೆದರಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಯಾವುದಾದ್ರೂ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಟೈಮ್ನಲ್ಲಿ ಮಾತಾಡಿದ್ರಾ ಅಂತ. ಯಾಕಂದರೆ ಕೌನ್ಸಿಲಿಂಗ್ ಅನ್ನೋದೆಲ್ಲ ತುಂಬ ಮುಕ್ತವಾಗಿ ಮಾತಾಡ್ಕೊಳ್ತಾರೆ ವೈದ್ಯರ ಜೊತೆಗೆ ಪೇಷಂಟ್ಸ್. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಸಾಮಾನ್ಯವಾಗಿ ಸೈಕ್ಯಾಟಿಸ್ಟ್ಗಳ ಜೊತೆ ಎಲ್ಲ ಹೋದಾಗ ಅದ್ರ ಉದ್ದೇಶನೇ ನಾವು ಅನುಭವಿಸ್ತಿರೋ ಸಮಸ್ಯೆಯಿಂದ ಆಚೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮುಕ್ತವಾಗಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಂಡಿರೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಯಾರು ವೈದ್ಯರು ಅನ್ನೋದೆಲ್ಲ ಗೊತ್ತಾಗಿದೆಯಾ, ಅವರನ್ನು ಕನ್ಸಲ್ಟ್ ಮಾಡೋ ಕೆಲಸ ಆಗಿದೆಯಾ ಪೊಲೀಸರಿಂದ? ಎಷ್ಟು ಸಮಯದಿಂದ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರಂತೆ ಸಿಜೆ ರಾಯ್? ಮಮತಾ, ಈಗಾಗಲೇ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದುಕೊಳ್ಳಿಕ್ಕೆ ವಿವಿಧ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಗೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಅವರ ಪ್ರಾಥಮಿಕ ತನಿಖೆಯ ವೇಳೆ ಒಂದಷ್ಟು ಅಂಶಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ಅವರು ಇತ್ತೀಚೆಗೆ ಡಾಕ್ಟರ್ ಒಬ್ಬರನ್ನು ಕನ್ಸಲ್ಟ್ ಮಾಡ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರಿಗೆ ಒಂದು ಅನುಮಾನ ಇರುವಂಥದ್ದು, ಡಾಕ್ಟ್ರಿಗೆ ಯಾಕೆ ಪದೇ ಪದೇ ಹೋಗಿ ಸಂಪರ್ಕ ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಮಾನಸಿಕ ಒತ್ತಡದಿಂದ ಏನಾದರೂ ಬಳಲ್ತಿದ್ರ ಆ ವಿಚಾರವಾಗಿ ಅವರ ಬಳಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತಿದ್ರ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಅವರು ಯಾವ ವೈದ್ಯರ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಆ ಸಂಬಂಧಪಟ್ಟ ವೈದ್ಯರನ್ನು ಸಂಪರ್ಕ ಮಾಡಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಈಗಾಗಲೇ SIT ಟೀಮ್ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈ ನಡುವೆ ಸಿಜೆ ರಾಯ್ ಅವರ ಕುಟುಂಬಸ್ಥರು ಮಾಡಿರೋ ಆರೋಪ ಹೌದು, IT ಅಧಿಕಾರಿಗಳ ಕಿರುಕುಳವೇ ಕಾರಣ. ಅವರ ಸಹೋದರ ಮಾತನಾಡ್ತಾ ಇದನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಈಗ IT ಅಧಿಕಾರಿಗಳು, ಆ್ಯಕ್ಚುಲಿ ಅವರು ಕೇರಳದಿಂದ ಬಂದಿದ್ದು, ಅವ್ರನ್ನ ಬೆಂಗಳೂರು ಬಿಟ್ಟು ತೆರಳದಂತೆ SIT ಅವರು ಸೂಚನೆ ಕೊಟ್ಟಿದ್ದಾರೆ. IT ಅಧಿಕಾರಿಗಳಿಗೆ SIT ತನಿಖಾ ತಂಡ ಈ ಸೂಚನೆಯನ್ನು ಕೊಟ್ಟಿದೆ. ನಮ್ಮ ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ಹೋಗಬೇಡಿ. ಕಾನ್ಫಿಡೆಂಟ್ ಕಚೇರಿ ಮೇಲೆ ದಾಳಿ ನಡೆಸಿದ್ರು IT ಅಧಿಕಾರಿಗಳು. ಆಮೇಲೆ ರಾಯ್ ಅವರು ಸುಸೈಡ್ ಮಾಡಿಕೊಂಡಾಗ ಅಲ್ಲೇ ಇದ್ದರು, ಆ ಆಫೀಸ್ನಲ್ಲೇ ಇದ್ದರು ಇವರು. ಹೀಗಾಗಿ ವಿಚಾರಣೆ ಒಂದು ಅಶೋಕ್ ನಗರ ಪೊಲೀಸರು ಈಗಾಗಲೇ ಆಲ್ರೆಡಿ IT ಅಧಿಕಾರಿಗಳ ವಿಚಾರಣೆ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. SIT ಅವರು ತಗೋಬೇಕಲ್ಲ. ಸೊ ಹಾಗಾಗಿ IT ಅಧಿಕಾರಿಗಳ ವಿಚಾರಣೆಗೆ ಈಗ SIT ಅವರು ಮುಂದಾಗಿದ್ದಾರೆ. ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಆಮೇಲೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಲ್ವಾ? ಅವ್ರು IT ಅಧಿಕಾರಿಗಳಾಗಿರಲಿ, ED ಅಧಿಕಾರಿಗಳಾಗಿರಲಿ ಅಥವಾ ಇನ್ಯಾರೇ ಆಗಿರಲಿ, ತಪ್ಪು ಮಾಡಿದ್ದಾರೆ ಅಂತಂದಮೇಲೆ ಅವರ ವಿಚಾರಣೆ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡೆ. ನಾಗೇಶ್, ಈಗ ಸಿಜೆ ರಾಯ್ ಅವರ ಸಹೋದರರು ಅವತ್ತೇ ನೇರವಾದ ಆರೋಪ ಮಾಡಿದ್ರು IT ಅಧಿಕಾರಿಗಳಿಂದ ಕಿರುಕುಳ ಇತ್ತು ಅಂತ. ಇಲ್ಲಿ ತನಕ ಅವ್ರ ಕುಟುಂಬದಿಂದ IT ಅಧಿಕಾರಿಗಳ ವಿರುದ್ಧ ಏನಾದರೂ ದೂರು ದಾಖಲಾಗಿದೆಯಾ ಅಂತ? ಅರವಿಂದ್, ಈಗಾಗಲೇ ಉದ್ಯಮಿ ಸಿಜೆ ರಾಯ್ ಅವರ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥದ್ದು. ಆರಂಭದಲ್ಲಿ ಅವರ ಕುಟುಂಬಸ್ಥರು IT ಅಧಿಕಾರಿಗಳು ಇರುವಂಥ ಸಂದರ್ಭದಲ್ಲೇ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಕಾರಣಕ್ಕಾಗಿ ಅವರ ಕಿರುಕುಳದಿಂದ ನೊಂದು ಈ ರೀತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಅವರ ಕುಟುಂಬಸ್ಥರೇ ಮಾಡಿದರು. ಹಾಗಾಗಿ ಪೊಲೀಸರು ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ ಬಳಿಕ SIT ಅಧಿಕಾರಿಗಳಾದ ಇಬ್ಬರು ಅಧಿಕಾರಿಗಳನ್ನು ಈಗಾಗಲೇ ವಿಚಾರಣೆ ಮಾಡಿ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಏನಾಯಿತು, ಅವರಿಗೆ ವಿಚಾರಣೆ ಮಾಡಿದ್ವಾ ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅಶೋಕ್ ನಗರ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ SIT ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡಿರುವಂಥ ಕಾರಣಕ್ಕಾಗಿ IT ಅಧಿಕಾರಿಗಳನ್ನು ನಮ್ಮ ಅನುಮತಿ ಪಡೆಯದೆ ನೀವು ಬೆಂಗಳೂರಿನಿಂದ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರಿಗೆ ಹೇಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ
SIT ಅಧಿಕಾರಿಗಳು ಕೂಡ ಮತ್ತೆ IT ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ನೀವು ಎಷ್ಟು ಗಂಟೆ ಅವರನ್ನು ವಿಚಾರಣೆ ಮಾಡಿದ್ರಿ ಅನ್ನುವಂಥ ಮಾಹಿತಿಯನ್ನು SIT ಅಧಿಕಾರಿಗಳು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮೇ ಬಿ ಇವತ್ತು ಮತ್ತೆ IT ಅಧಿಕಾರಿಗಳ ವಿಚಾರಣೆ ಮಾಡುವ ಸಾಧ್ಯತೆ ಇದೆ SIT ಅಧಿಕಾರಿಗಳು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್.